ಬಹಳಷ್ಟು ವಿದ್ಯಾರ್ಥಿಗಳು ಕೇಳುವ ಸಾಮಾನ್ಯ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಕೊಡುವ ಒಂದು ಪ್ರಯತ್ನ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಸರ್ವೇ ಸಾಮಾನ್ಯವಾಗಿ ಕೆಲವು ಪ್ರಶ್ನೆಗಳು ಬಹಳಷ್ಟು ಸಂದರ್ಭದಲ್ಲಿ ಉದ್ಭವ ಆಗಿರುತ್ತೆ. ಈ ಒಂದು ಚಿತ್ರವನ್ನು ಗಮನಿಸಿದಾಗ ತಮಗೆ ಗೊತ್ತಾಗ್ಬೋದು, ಇದು ಕ್ಸೈಲಮ್ ಕೋಶಗಳನ್ನು ತೋರಿಸುವಂತಹ ಒಂದು ಚಿತ್ರ ಅಂತೇಳಿ. ಈ ಒಂದು ಚಿತ್ರದಲ್ಲಿ ಒಂದು ಅದ್ಭುತವಾದಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಕ್ಸೈಲಮ್ ಕೋಶಗಳು ಉದ್ದವಾದ, ಇಲ್ಲಿ ನೋಡ್ಬೋದು, ಕ್ಸೈಲಮ್ ಕೋಶಗಳು ಉದ್ದವಾದ ನಳಿಕೆ ಅಥವಾ ಪೈಪ್ ಅಂತ ಏನು ಕರಿತೀವಲ್ಲ, ಟ್ಯೂಬ್ಯುಲಾರ್ ಶೇಪ್ ಅಂತೆ. ಒಂದು ವೇಳೆ ಈ ನಳಿಕೆ ರೂಪದಲ್ಲಿ ಇರದೆ ಗೋಳಾಕಾರವಾಗಿದ್ದರೆ, ಈ ರೀತಿಯಾಗಿ ಕ್ಸೈಲಮ್ ಕೋಶಗಳು ಗೋಳಾಕಾರವಾಗಿದ್ದರೆ ಏನಾಗುತ್ತಿತ್ತು ಅನ್ನುವ ಒಂದು ಪ್ರಶ್ನೆ. ಇದಕ್ಕೆ ಉತ್ತರವನ್ನು ನಾವು ಗಮನಿಸುವುದಾದರೆ, ಕ್ಸೈಲಮ್ ಕೋಶಗಳು ನಮಗೆ ಗೊತ್ತು, ಸಸ್ಯದಲ್ಲಿ ಬೇರುಗಳಿಂದ ಎಲೆಗಳವರೆಗೆ ನೀರನ್ನು ಸಾಗಿಸುವ ಸಣ್ಣ ಪೈಪ್ಗಳಂತೆ, ಹೀಗೆ ಸಣ್ಣ ಪೈಪ್ಗಳಂತೆ ಕೆಲಸ ಮಾಡ್ತವೆ. ಒಂದು ವೇಳೆ ಈ ಕ್ಸೈಲಮ್ ಕೋಶಗಳು ಏನು ಅಂತಂದರೆ ಗೋಳಾಕಾರವಾಗಿದ್ದರೆ ಏನಾಗ್ತಿತ್ತು ಸಮಸ್ಯೆ ಅಂದರೆ, ನೀರು ಸರಿಯಾಗಿ ಹರಿಯುವುದು ಸಾಧ್ಯವಾಗ್ತಿರಲಿಲ್ಲ. ಯಾಕೆಂದರೆ ಆ ಕ್ಸೈಲಮ್ ಕೋಶಗಳು ಪೈಪ್ನಂತೆ ಒಂದರ ಮೇಲೆ ಒಂದಿರುವುದರಿಂದ ನೀರು ಸುಲಭವಾಗಿ ಮೇಲಕ್ಕೆ ಹೋಗ್ತದೆ. ಗೋಳಾಕಾರದ ಕೋಶಗಳು ಆಗಿದ್ದರೆ ನೀರು ಹರಿಯುವಂಥ ಮಾರ್ಗ ಅದೇನಾಗ್ತಿತ್ತು ಅಂದರೆ ತಡೆ ಒಡ್ತಿತ್ತು ಅಂತ ಹೇಳ್ತೀವಿ. ಇದರಿಂದಾಗಿ ನೀರಿನ ಸಾಗಾಣಿಕೆ ನಿಧಾನವಾಗ್ತಿತ್ತು. ನೀರು ಒಂದು ಕೋಶದಿಂದ ಮತ್ತೊಂದಕ್ಕೆ ಹೋಗಬೇಕು ಅಂದರೆ ಅದು ನೀರು ಏನಾಗಬೇಕಾಗಿತ್ತು ಅಂದರೆ ಹಾರಬೇಕಾಗಿತ್ತು, ಅಂದರೆ ಜಂಪ್ ಮಾಡಬೇಕಾಗಿತ್ತು, ಹಾರಬೇಕಾದಂಥ ಪರಿಸ್ಥಿತಿ ಉದ್ಭವ ಆಗ್ತಿತ್ತು. ಈ ಕಾರಣದಿಂದ ಎಲೆಗಳಿಗೆ ಸಾಕಷ್ಟು ನೀರು ಸಿಗ್ತಾ ಇರಲಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಸಸ್ಯ ಒಣಗಿ ಹೋಗ್ತಿತ್ತು ಅಥವಾ ಆ ಸಸ್ಯ ಬದುಕುಳಿಯುವುದು ಕಷ್ಟವಾಗ್ತಿತ್ತು. ಹೀಗಾಗಿ ಈ ಸಮಸ್ಯೆಗೆ ಪರಿಹಾರ ಎನ್ನುವಂತೆ ನಿಸರ್ಗ ಏನು ಮಾಡಿದೆ ಅಂದರೆ, ಕ್ಸೈಲಮ್ ಕೋಶಗಳು ಯಾವಾಗಲೂ ಕೂಡ ಉದ್ದವಾದ ನಳಿಕಾ ರೂಪದಲ್ಲೇ ಇರುತ್ತೆ ಅಂತೇಳಿ ನಾವು ಹೇಳ್ತೀವಿ. ಇದಕ್ಕೆ ನಾವು ಉದಾಹರಣೆಯನ್ನು ನೋಡುವುದಾದರೆ, ಈಗ ಸ್ಟ್ರಾ ಮತ್ತು ಮುತ್ತುಗಳನ್ನು ನಾವು ನೋಡಿದ್ವಿ ಅಂದರೆ, ಸ್ಟ್ರಾ ಹೇಗೆ ಉದ್ದವಾಗಿರುತ್ತೆ, ಸುಲಭವಾಗಿ ನಾವು ಅಲ್ಲೇನು ಮಾಡ್ಬೋದು, ನೀರನ್ನು ಜಗ್ಬೋದು. ಅದೇ ಮುತ್ತುಗಳ ಮೂಲಕ ನೀರನ್ನು ಹಾಯಿಸಬೇಕು ಅಂದರೆ ಅದು ಅಸಾಧ್ಯದ ಮಾತು ಅಥವಾ ತುಂಬ ಕಷ್ಟವಾಗತ್ತೆ ಅಂತೇಳಿ ನಾವು ಹೇಳ್ತೇವೆ. ಇನ್ನು ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್, ಇಲ್ಲಿ ಈ ಚಿತ್ರವನ್ನು ನೋಡಿದಾಗ ಒಂದು ಅದ್ಭುತವಾದಂಥ ಸಾಮಾನ್ಯ ಪ್ರಶ್ನೆ ಉದ್ಭವ ಆಗತ್ತೆ. ಏನು ಆ ಪ್ರಶ್ನೆ ಅಂತ ನಾವು ನೋಡುವುದಾದರೆ, ಇಲ್ಲಿ ಗಮನಿಸ್ಬೋದು, ಇದು ಸಸ್ಯಕೋಶ, ಇದು ಪ್ರಾಣಿಕೋಶ, ಇದು ನಮಗೆ ತಿಳಿದಿದೆ. ಸಸ್ಯಕೋಶವು ಯಾವಾಗಲೂ ಪ್ರಾಣಿಕೋಶಕ್ಕಿಂತ ದೊಡ್ಡದಾಗಿರಲು ಕಾರಣವೇನು? ಈ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಇದು ಉದ್ಭವ ಆಗಿರುತ್ತೆ. ಇದಕ್ಕೆ ಕಾರಣ ಇಷ್ಟೇ, ವೆರಿ ಸಿಂಪಲ್. ಏನು ಅಂತಂದರೆ, ಇಲ್ಲಿ ಸಸ್ಯಕೋಶದಲ್ಲಿ ನಾವು ನೋಡ್ಬೋದು, ಈ ದೊಡ್ಡದಾದಂಥ ರಸದಾನಿ ಅಥವಾ ವ್ಯಾಕ್ಯೂಲ್ ಅಂತ ಏನು ಕರಿತೀವಿ ಇಂಗ್ಲೀಷ್ನೊಳಗೆ, ರಸದಾನಿ ಸಸ್ಯಕೋಶಗಳಲ್ಲಿ ತುಂಬ ದೊಡ್ಡದಾಗಿರುತ್ತೆ ರಸದಾನಿ. ಸೊ ಸಸ್ಯಕೋಶದಲ್ಲಿ ದೊಡ್ಡದಾದ ರಸದಾನಿ ಅಥವಾ ವ್ಯಾಕ್ಯೂಲ್ ಇರುವುದರಿಂದ ಇದು ನೀರು, ಆಹಾರ, ವ್ಯರ್ಥ ಪದಾರ್ಥಗಳನ್ನು ಸಂಗ್ರಹ ಮಾಡಿಟ್ಕೊಳ್ಳುತ್ತೆ. ಇದು ಕೋಶದ 80% 90% ಭಾಗವನ್ನು ತುಂಬಿಕೊಂಡಿರುತ್ತೆ. ಇದರಿಂದಾಗಿ ಸಸ್ಯಕೋಶ ದೊಡ್ಡದಾಗಿರಲು ಪ್ರಮುಖ ಕಾರಣವಾಗಿದೆ ಅಂತೇಳಿ ನಾವು ಹೇಳ್ತೀವಿ. ಇನ್ನೊಂದು ಕಾರಣವನ್ನು ನಾವು ಹುಡುಕುವುದಾದರೆ, ಸಸ್ಯಕೋಶಕ್ಕೆ ನಮಗೆ ಗೊತ್ತಿದೆ, ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು, ಇಲ್ಲಿ ಇದೇನಿದೆಯಲ್ಲ ಈ ಹೊರಭಾಗ, ಇದನ್ನು ನಾವು ಸೆಲ್ ವಾಲ್ ಇಂಗ್ಲೀಷ್ನಲ್ಲಿ ಕರಿತೇವೆ. ಅಂದರೆ ಕೋಶ ಭಿತ್ತಿ. ಸಸ್ಯಕೋಶಕ್ಕೆ ಏನಿದೆ, ಕೋಶ ಭಿತ್ತಿ ಅನ್ನುವಂಥ ಒಂದು ಗಟ್ಟಿಯಾದಂಥ ಹೊರಪದರ ಇರುವುದನ್ನು ನಾವಿಲ್ಲಿ ಕಾಣ್ಬೋದು. ಗಟ್ಟಿಯಾದಂಥ ಹೊರಪದರು.
ಸೆಲ್ ವಾಲ್ ಅಥವಾ ಕೋಶ ಭಿತ್ತಿ ಅಂತ ಹೇಳ್ತೀವಿ. ಇದು ಕೋಶಕ್ಕೆ ಬಲ ಮತ್ತು ಆಕಾರವನ್ನು ಕೊಡ್ತದೆ. ಇದು ಕೋಶ ದೊಡ್ಡದಾಗಿದ್ದರೂ ಕೂಡ ಸಸ್ಯಕೋಶ ತುಂಬ ಪ್ರಾಣಿ ಕೋಶಕ್ಕಿಂತ ದೊಡ್ಡದಾಗಿದ್ದರೂ ಕೂಡ ಅದು ಒಡೆಯುವುದಿಲ್ಲ. ಯಾಕಂತಂದರೆ ಅದು ಅತ್ಯಂತ ಗಟ್ಟಿಯಾದ ಕೋಶ ಭಿತ್ತಿಯನ್ನು ಹೊಂದಿರುತ್ತೆ. ಆದರೆ ಪ್ರಾಣಿ ಕೋಶದಲ್ಲಿ ಅಲ್ಲಿ ಏನಿರುತ್ತೆ ಅಂದರೆ ಕೋಶ ಭಿತ್ತಿ ಇರುವುದಿಲ್ಲ. ಯಾಕಂದರೆ ಅದರದ್ದು ಗಾತ್ರನೂ ಕೂಡ ಸಸ್ಯಕೋಶಕ್ಕೆ ಹೋಲಿಸಿದಾಗ ತುಂಬ ಚಿಕ್ಕದಾಗಿರುತ್ತೆ ಅಂತ ಹೇಳ್ತೇವೆ. ಇನ್ನು ಸಸ್ಯಕೋಶದಲ್ಲಿ ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ ಕ್ಲೋರೋಪ್ಲಾಸ್ಟ್. ಇಲ್ಲಿ ನೋಡ್ಬೋದು, ಸಸ್ಯಕೋಶದಲ್ಲಿ ಕ್ಲೋರೋಪ್ಲಾಸ್ಟ್ ಇರ್ತದೆ. ದ್ಯುತಿ ಸಂಶ್ಲೇಷಣೆ ಮೂಲಕ ಆಹಾರ ತಯಾರಿಸುತ್ತೆ. ಈ ಪ್ರಕ್ರಿಯೆಗೆ ಹೆಚ್ಚು ಜಾಗದ ಅಗತ್ಯತೆಯೂ ಕೂಡ ಇದೆ. ಈ ಕಾರಣದಿಂದಾಗಿ ಸಸ್ಯಕೋಶ ದೊಡ್ಡದಾಗಿರುತ್ತೆ ಎಂಬ ಕಾರಣವನ್ನು ಕೂಡ ನಾವು ಕೊಡಬಹುದಾಗಿದೆ. ಅಷ್ಟೇ ಅಲ್ಲ, ಬಹಳ ಮುಖ್ಯವಾದಂಥ ಇನ್ನೊಂದು ಅಂಶ ಏನು ಅಂದರೆ ಸಸ್ಯಗಳು ಒಂದೇ ಸ್ಥಳದಲ್ಲಿರ್ತವೆ. ಆದ್ದರಿಂದ ಹೆಚ್ಚು ನೀರನ್ನು ಸಂಗ್ರಹಿಸಿ ಅವು ಆಹಾರವನ್ನು ಸಂಗ್ರಹಿಸಿಕೊಳ್ಳುವ ಅನಿವಾರ್ಯತೆ ಇರುತ್ತೆ. ಇದಕ್ಕಾಗಿಯೂ ಕೂಡ ಸಸ್ಯಕೋಶ ದೊಡ್ಡದಾಗಿರುತ್ತೆ. ಆದರೆ ಪ್ರಾಣಿಕೋಶ ಅದು ಏನಾಗುತ್ತೆ ಅಂದರೆ ಚಿಕ್ಕದಾಗಿರುವುದರಿಂದ ಅದು ಚಲಿಸಬೇಕು, ವೇಗವಾಗಿ ಕೆಲಸ ಮಾಡಬೇಕು, ತನ್ನ ಆಕಾರವನ್ನು ಕೂಡ ಬದಲಾಯಿಸುವಂಥ ಅನಿವಾರ್ಯತೆಯು ಕೂಡ ಪ್ರಾಣಿಕೋಶಕ್ಕೆ ಇರುತ್ತೆ ಅಂತೇಳಿ ನಾವು ಹೇಳ್ತೇವೆ. ಸೊ ಈ ರೀತಿಯಾಗಿ ಅತ್ಯಂತ ಅದ್ಭುತವಾದಂಥ ಒಂದು ಪ್ರಶ್ನೆಗೆ ಉತ್ತರಗಳನ್ನು ನಾವು ನೋಡಿದೆವು. ಈ ರೀತಿಯಾಗಿ ಇನ್ನೂ ಹಲವಾರು ಸರಳ ಮತ್ತು ಸಾಮಾನ್ಯವಾದ ಮತ್ತು ಅದ್ಭುತವಾದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.